ನಾಳೆಯಿಂದ ನೀವು ಬರೋದಿಲ್ಲ ಅಂತ ನೆನೆಸ್ಕೊಂಡ್ರೆ ಬೇಜಾರಾಗುತ್ತಣ್ಣ. ನೋಡಿ, ಯಾರು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಋಣಾನುಬಂಧ ಯಾರ್ಯಾರು ಎಷ್ಟೆಷ್ಟು ದಿನ ಜೊತೆಲಿ ಇರ್ತೀವೋ ಅಷ್ಟೇ. ಎಡುವುದಾಗ ತಾನೇ ಸರಿಯಾಗಿ ಕಣ್ಬಿಟ್ಕೊಂಡು ನಡಿಬೇಕು ಅಂತ ಗೊತ್ತಾಗೋದು. ನೀವುಗಳೆಲ್ಲರೂ ಚೆನ್ನಾಗಿ ಕೆಲಸ ಮಾಡಿ, ಕೈ ಕಾಲು ಗಟ್ಟಿ ಇದ್ದಾಗ ದುಡಿರಿ, ದುಡ್ದಿದ್ದಲ್ಲಿ ಸ್ವಲ್ಪ ಕೂಡಿಟ್ಕೊಳ್ಳಿ. ಜೀವನ ಅನಿರೀಕ್ಷಿತವಾಗಿ ಹಿಂಗೆ ಪೆಟ್ಟು ಕೊಡುತ್ತೆ. ಪೆಟ್ಟು ಕೊಟ್ಟಾಗ ತಡ್ಕೊಳಕ್ಕಾದ್ರೂ ಶಕ್ತಿ ಬೇಕಲ್ಲ. ಎಲ್ಲ ಒಳ್ಳೆತನದಲ್ಲಿ ದುಡಿರಪ್ಪ, ಎಲ್ಲ ಸರಿಯಾಗತ್ತೆ. ಕೆಲಸ ಹೋಯ್ತು ಅಂತ ಗೊತ್ತಾದ್ರೂ ಎಷ್ಟು ಸಮಾಧಾನವಾಗಿದ್ದೀರಲ್ಲ ಅಣ್ಣ. ಹೋಗಿರೋದು ಕೆಲಸ ಮಾತ್ರ, ಪ್ರಾಣ ಅಲ್ವಲ್ಲ. ಪ್ರಾಣ ಇನ್ನ ಗಟ್ಟಿಯಾಗೇ ಇದೆ. ಹಿರಿಯವ್ರು ಹೇಳಿಲ್ವಾ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ. ಹೆಜ್ಜೆ ಹಾಕ್ಕೊಂಡು ಹೋಗ್ತಾ ಇರ್ಬೇಕು. ಅಯ್ಯೋ ಏನ್ರಪ್ಪ ಮಾತಾಡ್ತಾ ಹಿಂಗೆ ನಿಂತ್ಕೊಂಡ್ಬಿಟ್ರಲ್ಲ. ಇವತ್ತು ನನ್ನ ಕೊನೆ ದಿನ, ಆದಷ್ಟು ಚೆನ್ನಾಗಿ ಕೆಲಸ ಮಾಡಬೇಕು. ನಡ್ರಿ ಆ ಗಾಡಿಗಳು ನೋಡಿ. ನೀನ್ ನನ್ನ ಜೊತೆ ಬಾರ, ಯಾವ್ಯಾವ ಗಾಡಿ ಇದೆ ನೋಡಿ. ದೇವ್ರೆ, ನನ್ನ ಕೊರಳಲ್ಲಿ ತಾಳಿ ನೋಡಬೇಕು ಅಂತ ಅದು ಎಷ್ಟು ಪೂಜೆ ಮಾಡಿದ್ರು ಪಾಪ ನಮ್ಮಮ್ಮ. ಆದರೆ ಕೆಟ್ಟ ಜಾತಕ ಅಂತ ಮದುವೆನೇ ಆಗದೆ ಇರೋ ಹಾಗೆ ಮಾಡಿದೆ. ಈಗ ನಾನು ಬಯಸ್ದೆ ಇದನ್ನು ಕೊಟ್ಬಿಟ್ಟೆ. ಇದು ನನಗೆ ವರ ಅಲ್ಲ, ಶಾಪ ಆಗೋಗಿದೆ. ಅಕ್ಕ, ಜಾನು, ಏನು ಮಾಡ್ತಿದ್ದೆ ಅಕ್ಕ? ಏನಿಲ್ಲ ಜಾನು, ಹೇಳು. ಅಕ್ಕ, ಉತ್ಸವದಿಂದ ಬಂದಾಗಿಂದ ನಾನು ನೋಡ್ತಿದ್ದೀನಿ, ನೀನೇನೋ ಒಂಥರ ಇದೆಯಾ ಕಣೆ. ಒಬ್ಬಳೇ ರೂಮಲ್ಲಿ ಇರ್ತೀಯ, ಬೇಜಾರಲ್ಲಿ ಇರ್ತೀಯ. ಮೊದಲಾಗಿದ್ರೆ ನನ್ನ ಹತ್ರ ಎಲ್ಲ ಹಂಚ್ಕೋತಿದ್ದೆ. ಅಟ್ಲೀಸ್ಟ್ ನಾನು ಅವಾಗವಾಗ ಬಂದಾಗ್ಲಾದ್ರೂ ಮನ್ಸು ಬೆಚ್ಚಿ ಮಾತಾಡು, ನನಗೂ ಅರ್ಥ ಆಗುತ್ತೆ ಅಕ್ಕ. ಮೊದಲಾಗಿದ್ರೆ ನಾನು ಇಲ್ಲೇ ಇರ್ತಿದ್ದೆ, ನೀನು ನನ್ನ ಹತ್ರ ಎಲ್ಲ ಹಂಚ್ಕೋತಿದ್ದೆ. ಆದರೆ ಈಗ ಹೇಳ್ಕೊಳಕ್ಕೂ ಯಾರೂ ಇಲ್ಲ, ಎಲ್ಲ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತೀಯ. ಒಂದಂತೂ ಗೊತ್ತಾಗ್ತಿದೆ, ಏನೋ ವಿಷಯ ಇದೆ, ಆದರೆ ಅದೇನು ಅಂತ ಮಾತ್ರ ನೀನು ಹೇಳ್ತಿಲ್ಲ. ಹಾಗೇನಿಲ್ಲ ಜಾನು, ನಾನು ಆರಾಮಾಗೇ ಇದ್ದೀನಿ. ನಿಜ? ನೀನು ಹೀಗೆ ಯಾವಾಗಲೂ ನಗ್ನಗ್ತಾ ಇರಬೇಕು. ನನ್ನ ಮುದ್ದು ಅಕ್ಕ ನೀನು. ಜಾನು, ನೀನು ನನ್ನ ವಿಷಯದ ಬಗ್ಗೆ ಏನೂ ಯೋಚನೆ ಮಾಡಬೇಡ. ನಾನು ಚೆನ್ನಾಗೇ ಇದ್ದೀನಿ. ನನಗೆ ನೀನು ಚೆನ್ನಾಗಿರ್ಬೇಕು ಕಣೆ. ಅಯ್ಯೋ, ನನ್ಗೇನಾಗಿದೆ? ರಾಣಿ ಥರ ಇದ್ದೀನಿ ನಾನು. ನಿಂಗೇನೋ ಒಂದು ತೋರಿಸ್ಲಾ? ಮೂಗ್ಬಿಟ್ಟಕ್ಕ, ಬೆಂಕಿ ಎಣ್ಣ ಕೊಟ್ಟ. ತುಂಬ ಚೆನ್ನಾಗಿದೆ ಜಾನು. ಅಲ್ವಾ? ನೋಡೋನ್ ನಮ್ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ. ಅಮ್ಮನ ಹೊಟ್ಟೆಲ್ ಹುಟ್ಟಿಲ್ಲ, ಆದ್ರೂ ಎಷ್ಟು ಅಕ್ರೆ ತೋರಿಸ್ತಾನೆ. ಹೇಗೋ ಅವನು ಖುಷಿಯಾಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹೌದು ಜಾನು, ಬೆಂಕಿ ಅಣ್ಣ ಮಗು ಥರ. ಅವ್ರಿಗೆ ಬರೀ ಪ್ರೀತಿ ಕೊಡೋದು ಮಾತ್ರ ಗೊತ್ತು. ಲಕ್ಷ್ಮಿ, ಏನ್ ಫೋನ್ ಮಾಡಿದ್ದು? ಮಗಳು ಅಳಿಯ ಮನೆಗೆ ಬಂದಿದ್ದಾರೆ, ವಿಶೇಷವಾಗಿ ಏನಾದ್ರೂ ಮಾಡ್ಬೇಕಲ್ವಾ, ಅದಕ್ಕೆ ಬರ್ತಾ ಹೋಳಿಗೆ ತಗೊಂಡ್ ಬನ್ನಿ, ಅದಕ್ಕೆ ಫೋನ್ ಮಾಡ್ದೆ. ತರ್ತೀರ ತಾನೆ? ನೀನ್ ಹೇಳದ್ಮೇಲೆ ತರದೇ ಇರಕ್ಕಾಗತ್ತಾ? ಖಂಡಿತ ತರ್ತೀನಿ. ಹಾಗೆ ಚಿರೋಟಿನೂ ತಗೊಂಡ್ ಬನ್ನಿ. ಚಿರೋಟಿ ಅಂದ್ರೆ ಜಾನುಗ್ ತುಂಬಾ ಇಷ್ಟ. ಯಾವಾಗ್ಲೂ ಬೇರೆಯವ್ರಿಗೆ ಇಷ್ಟದ ಬಗ್ಗೆನೇ ಕೇಳ್ತಿಲ್ಲ ಲಕ್ಷ್ಮಿ. ಇಷ್ಟದಿಂದಲೂ ಒಂದಿನಾದ್ರೂ ನಿನಗೇನ್ ಇಷ್ಟ ಅಂತ ನಾನು ಕೇಳಿಲ್ಲ. ಇವತ್ತು ನಿನಗೇನು ಬೇಕು ಹೇಳು, ಅದನ್ನ ತಗೊಂಡ್ಬರ್ತೀನಿ. ನನ್ಗೆ ನಿಮ್ ಪ್ರೀತಿ ಬಿಟ್ಟು ಬೇರೆ ಏನೂ ಬೇಡ ರೀ.
ಮದುವೆ ಆದಾಗ್ಲಿಂದಲೂ ಹಿಂಗೆ ಹೇಳ್ಕೊಂಡೇ ಬಂದೆ. ನೀನೊಂದಿನೂ ಕೇಳಲಿಲ್ಲ, ನಾನು ನಿನಗೆ ತಂದ್ಕೊಡ್ಲಿಲ್ಲ. ನನ್ನ ಆಸೆ ಕನ್ಸು ಏನು ಅಂತ ನಿಮ್ಗೆ ಗೊತ್ತಲ್ವಾ? ಅದೊಂದನ್ನ ನೆರವೇರಿಸಿ ಸಾಕು, ನನ್ ಬೇರೇನು ಕೇಳೋದಿಲ್ಲ. ಸರಿ ಲಕ್ಷ್ಮಿ, ಖಂಡಿತವಾಗ್ಲೂ ನೆರವೇರಿಸ್ತೀನಿ. ನೋಡಿ, ಕೆಲ್ಸ ಮಾಡ್ತಾ ಮಾಡ್ತಾ ನಾನ್ ಹೇಳಿದ್ದನ್ನ ಮರ್ತ್ಬಿಡ್ಬೇಡಿ. ಮರೀದೆ ಎಲ್ಲಾನು ತಗೊಂಡ್ ಬನ್ನಿ. ಇನ್ನೆಲ್ಲಿ ಕೆಲಸ ಲಕ್ಷ್ಮಿ? ರೀ, ಏನ್ ಹೇಳ್ತಿದ್ದೀರಾ? ಅದು ನೀನ್ ಕೆಲಸ ಹೇಳಿದ್ಯಲ್ಲ, ನೀನ್ ಕೆಲಸ ಹೇಳಿದ್ಮೇಲೆ ನನ್ನ ಕೆಲಸ ಎಲ್ಲಿ? ನೀನ್ ಹೇಳಿದ್ದೆ ಕೆಲಸ ಅಂದೆ. ಅಬ್ಬಾ, ಸದ್ಯ ನೀವ್ ಹೇಳಿದ್ ನೋಡಿ ಎಲ್ ಕೆಲ್ಸ ಹೋಯ್ತೇನೋ ಅಂತ ಭಯ ಬಂದ್ಬಿಡ್ತು. ನಿಮ್ ಕೆಲ್ಸ ಹೋದ್ರೆ ನಮ್ಮ ಆಸೆಗಳೆಲ್ಲ ಹಾಗೆ ಉಳಿದ್ಬಿಡುತ್ತವೆ ರೀ. ಲಕ್ಷ್ಮಿ, ಹಾಗೆಲ್ಲ ಏನೂ ಆಗಲ್ಲ ನೋಡು, ಎಲ್ಲ ಒಳ್ಳೇದಾಗುತ್ತೆ. ಸರಿ, ನನ್ನ ಕೆಲಸ ಇದೆ, ನೀನು ಹೇಳಿದ್ದೆಲ್ಲ ನೆನಪಿದೆ, ನಾನು ತಗೊಂಡ್ಬರ್ತೀನಿ ಸಾಯಂಕಾಲ. ಆಯ್ತು ರೀ. ನನ್ನ ಕೆಲಸನೇ ನಂಬ್ಕೊಂಡು ಆಸೆ ಕನಸುಗಳನ್ನ ಹೊತ್ಕೊಂಡಿರೋ ಲಕ್ಷ್ಮಿಗೆ ಕೆಲಸ ಹೋಯ್ತು ಅಂತ ಹೇಗೆ ಹೇಳಿ? ಹೇಳಿದ್ರೆ ಅವಳು ತಡ್ಕೋತಾಳ? ಇಷ್ಟು ವರ್ಷದಿಂದ ಅವಳಿಗೆ ಯಾವ ಸುಖನೂ ಕೊಟ್ಟಿಲ್ಲ. ನನಗೋಸ್ಕರ ತವ್ರ ಮನೆಯವ್ರನ್ನ ಎದುರು ಹಾಕೊಂಡು ಬಂದಿದ್ದಾಳೆ. ಮತ್ತವ್ರು ಒಂದಾಗ್ಬೇಕಂದ್ರೆ ಅವಳ ಆಸೆ ಪಟ್ಟ ಹಾಗೆ ಲಕ್ಷ್ಮಿ ನಿವಾಸ ಆಗ್ಲೇಬೇಕು. ಈಗಿನ ಪರಿಸ್ಥಿತಿಲಿ ಅದಾಗತ್ತಾ? ಅಯ್ಯೋ ಭಗವಂತ, ನೀನೇ ದಾರಿ ತೋರಿಸ್ಬೇಕಪ್ಪ, ನೀನೇ ದಾರಿ ತೋರಿಸ್ಬೇಕು.